ನಮಸ್ಕಾರ. ಜಯಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅಲ್ಲ, ಭೀಷ್ಮ ಅವರು ಎಲ್ಲ ಸ್ತ್ರೀಯರನ್ನು ಮಾತೃ ಸ್ವರೂಪ ಅಂತ ಹೇಳ್ತಾ ಇದ್ರು. ಅಂಥವ್ರ ಮುಂದೆ ಈ ಅಂಬೆ ಅಗ್ನಿ ಪ್ರವೇಶ ಮಾಡುವಾಗ ಅದನ್ನು ನೋಡ್ತಾ ಸುಮ್ಮನೆ ನಿಂತಿದ್ರ ಇವರು? ಅದು ಅಲ್ಲದೆ ಅವಳು ಶತ್ರು ಅಲ್ವಾ, ಹೋದ್ರೆ ಹೋಗ್ಲಿ ಅಂತ ಸುಮ್ಮನಾದ್ರ. ಇದರಿಂದ ಅವ್ರಿಗೆ ಸ್ತ್ರೀ ಹತ್ಯಾ ದೋಷ ಬರಲ್ವಾ? ನೀವು ಹೇಳೋದು ಸರಿ, ಸಮಯಾವಕಾಶ ಇರುತ್ತೆ. ಇಲ್ಲಿ ಹಾಗಾಗೋದಿಲ್ಲ. ಮತ್ತೆ ತನ್ನ ಪ್ರತಿಯೊಬ್ಬರ ದೇಹದಲ್ಲೂ ಕೂಡ ಪಂಚಾಗ್ನಿಗಳಿರ್ತವೆ. ಆ ಪಂಚಾಗ್ನಿಗಳನ್ನು ಒಳಗಡೆಯಿಂದ ಯೋಗದಲ್ಲಿ ಪ್ರಜ್ವಲಿಸುವಾಗಿ ಮಾಡ್ತಾರೆ. ಆ ಶಕ್ತಿ ಎಲ್ಲರಿಗೂ ಇತ್ತು, ಸಾಮಾನ್ಯವಾಗಿ ಪುರಾಣ ಕಾಲದಲ್ಲಿ ಎಲ್ಲರಿಗೂ ಇತ್ತು ಅಂತ ಅಂದ್ಕೊಳ್ಳಿ. ಈಗೇನಾಗಿದೆ, ಅಂತಹ ಶಕ್ತಿ ಇನ್ನು ಇವಳು ಉಪಯೋಗಿಸ್ಕೊತಾಳೆ. ತನ್ನ ದೇಹದಲ್ಲಿರುವಂತಹ ಬೆಂಕಿಯನ್ನೇ ಪ್ರಜ್ವಲಿಸ ಹಾಗೆ ಮಾಡಿಕೊಂಡು ದೇಹವನ್ನು ನಾಶ ಮಾಡ್ಕೊತಾಳೆ. ಹೀಗಾಗಿ ಅಂಬೆ ಅಗ್ನಿ ಪ್ರವೇಶ ಮಾಡಲು ಅಂತ ಆಡು ಮಾತಲ್ಲಿ ಹೇಳ್ತೀವಿ. ಅಲ್ಲ, ಇದರಿಂದ ಅವಳು ಏನು ಸಾಧನೆ ಮಾಡಿದ್ಲು? ನಿಜ. ಅಂಬೆ ಈ ಅಗ್ನಿ ಪ್ರವೇಶ ಮಾಡೋಕ್ಕೆ ಮೊದಲು ನೀವು ಕಂಡಾಗೆ 1-2-3 ಪ್ರಯತ್ನಗಳನ್ನು ಮಾಡ್ತಾಳೆ. ಆದರೆ ಯಾರ ಜೊತೆಗೆ ಮಾಡ್ತಿರೋ ಪ್ರಯತ್ನ? ಇವಳು ಇನ್ನೂ 10 ಪ್ರಯತ್ನ ಮಾಡೋಕ್ಕೆ ಅಂಬೆ ಸಿದ್ಧವಾಗಿದ್ಲು. ಆದರೆ ಇಲ್ಲಿ ಯಾರ ಜೊತೆಗೆ? ಮೇರು ಪರ್ವತದಷ್ಟು ಭದ್ರವಾಗಿ ನೆಲೆ ನಿಂತಿರುವಂತಹ ಭೀಷ್ಮರ ಜೊತೆಗೆ. ಅವರನ್ನು ಈ ಜನ್ಮದಲ್ಲೆಲ್ಲ ಅವಳು ಏನೇ ಪ್ರಯತ್ನ ಪಟ್ಟರು ಅವರಂತೂ ಅವಕಾಶ ಕೊಡಲ್ಲ. ಯಾಕೆಂದರೆ ಗುರುವಿನ ಮಾತನ್ನೇ ತಿರಸ್ಕಾರ ಮಾಡಿದವರು ಅಥವಾ ಅದನ್ನೇ ವಿರೋಧಿಸಿದವರು, ಅದರ ಮುಂದೆನೂ ಕೂಡ ಬಲವಾಗಿ ನಿಂತವರು ಭೀಷ್ಮರು. ಅಂಥವ್ರಿಗೆ ನೀವು ಯಾವ ವರದನ್ನು ತಂದು ಕೊಟ್ಟರು ತನಗೆ ಏನು ಪ್ರಯೋಜನ ಆಗೋದಿಲ್ಲ ಅಂತ ತೀರ್ಮಾನ. ಅಂಬೆ ಪೆದ್ದಿಯಲ್ಲ, ಜಾಣೆ. ಇದು ಈ ದೇಹ ಇಟ್ಕೊಂಡು ಈ ಜನ್ಮದಿಂದ ನಾನು ಇವ್ರನ್ನ ಮದುವೆ ಆಗೋಕ್ಕಾಗಲ್ಲ. ಆದರೆ ಈ ಮನುಷ್ಯನಿಗೆ ನಾನೇ ಅಂತ್ಯ ಕಾಣಿಸ್ಬೇಕು. ಹೇಗೆ ಸಾಧ್ಯ? ಅದಕ್ಕೇನು ಮಾಡ್ಬೋದು? ಯೋಚನೆ ಮಾಡ್ತಾರೆ. ಈ ದೇಹನ ಬಿಟ್ಟು ಇನ್ನೊಂದು ದೇಹ ಪಡ್ಕೊಂಡು ನಾನು ಪಡಿತೀನಿ. ಯೋಚನೆ ಮಾಡ್ತಾರೆ ಏನಂತ. ಇವನ್ ಶತ್ರು ಯಾರು? ಕೌರವರಿಗೆ ಅಥವಾ ಹಸ್ತಿನಾವತಿಯ ರಾಜರಿಗೆ ಯಾರಿದ್ದಾರೆ, ಕುರುವಂಶದವ್ರಿಗೆ ಶತ್ರುಗಳು ಯಾರು? ಯೋಚನೆ ಮಾಡ್ತಾಳೆ. ಅವ್ರ ಶತ್ರು ಯಾರು ಅಂದರೆ ಪಾಂಚಾಲ ದೇಶದವರು. ಪಕ್ಕದಲ್ಲಿ ಒಂದು ಪಾಂಚಾಲ ಅಂತ ಇದೆ, ಅಲ್ಲಿ ದೃಪದ ಅಂತ ಒಬ್ಬ ಆಳ್ತಾ ಇದ್ದಾನೆ. ಅವನು ಶತ್ರು, ನಿಜವಾಗಿ ಶತ್ರು. ಅವರಿಬ್ಬರು ಪಾಂಚಾಲರಿಗೂ ಕುರುಗಳಿಗೂ ಯಾವಾಗಲೂ ಕಿತ್ತಾಟ, ಯುದ್ಧ ನಡೀತಿದ್ರೆ ಪಕ್ಕದ ರಾಜ್ಯದವರು ಇಬ್ಬರಿಗೂ ಜಗಳ. ರಾಜ್ಯದ ವಿಸ್ತರಣೆ ಆಗ್ಬೋದು, ಆಮೇಲೆ ಮೀನುಗಾರರ ವಿಷಯ ಆಗ್ಬೋದು, ಆಮೇಲೆ ಗಡಿ ಪ್ರಸಂಗಗಳಾಗ್ಬೋದು. ಇದು ಎಲ್ಲ ಕಾರಣಗಳು ಜೊತೆಗೆ ರಾಜ್ಯದ ವಿಸ್ತರಣೆ ಇದ್ದೇ ಇರ್ತದೆ. ಅಕ್ಕಪಕ್ಕದವ್ರು ಯಾಕೆ ನೆರೆಹೊರೆಯವ್ರು ಜಗಳ ಆಡ್ತಾರೆ ಅಂದರೆ ಕಾರಣನೇ ಕೊಡಬೇಕಾಗಿಲ್ಲ. ಒಬ್ಬರ ಮೇಲೊಬ್ಬರು ಜಗಳ, ಅದು ಪೂರ್ವದಿಂದ ಅವೆರಡೂ ವಂಶಗಳಿಗೆ, ಕುರು ಮತ್ತು ಪಾಂಚಾಲರಿಗೆ ಆಗೋದಿಲ್ಲ. ಹಾಗಾದರೆ ನಾನು ಇದನ್ನು ಸಾಧಿಸಬೇಕು, ನನ್ನ ಅಭಿಪ್ರಾಯದ ಅಥವಾ ನನ್ನ ಮನಸ್ಸಿನಲ್ಲಿ ವಿರೋಧನ ಸಾಧಿಸಬೇಕು ಅಂದರೆ ಶತ್ರುವಿನ ಶತ್ರು ಮಿತ್ರ. ಒಪ್ಕೋತೀರಿ ಅಲ್ವಾ? ಶತ್ರುವಿನ ಶತ್ರು ಯಾರು? ನನ್ನ ಶತ್ರು ಇವಾಗ ಇಲ್ಲಿವರೆಗೂ ಮದುವೆ ಆಗಬೇಕು ಅಂತಿದ್ದೆ, ಆದರೆ ಆಗಲಿಲ್ಲ. ಇವತ್ತಿಂದ ನನ್ನ ಶತ್ರು ಭೀಷ್ಮ. ಈ ಭೀಷ್ಮನ ಶತ್ರು ಯಾರು? ಪಾಂಚಾಲರು ಅಂಥೇಳಿ ತೀರ್ಮಾನ ಮಾಡಿಕೊಂಡು ಅಗ್ನಿಗೆ ತನ್ನ ದೇಹನ ಕೊಡ್ತಾಳೆ. ದೇಹ ನಾಶ ಆಗುತ್ತೆ. ಅದಾದಮೇಲೆ ಆಕೆ ಹೋಗಿ ದೃಪದನ ಮನೆಯಲ್ಲಿ ಹುಟ್ಟುತ್ತಾಳೆ. ದೃಪದನ ಮನೆಯಲ್ಲಿ? ಹೌದು, ದೃಪದ, ಪಾಂಚಾಲ ದೇಶದ ರಾಜ ದೃಪದ, ಅವನ ಮನೆಯಲ್ಲಿ ಹುಟ್ಟುತ್ತಾಳೆ. ಆದರೆ ಇವರು ಈಗ ಇಲ್ಲಿ ವಿಚಿತ್ರ ವೀರ್ಯ ಮತ್ತು ಇವರು ಹೆಂಡತಿ ಅವ್ರ ಮದುವೆ ಆಗಿ ಅವ್ರದ್ದೊಂದು ಕಡೆ ನಡೀತಾ ಇದೆ, ಸಂಸಾರ ಇಲ್ಲ. ಅಂಬೇದು ಏನಾಯಿತು ಅಂತ ಒಂಚೂರು ತೀರ್ಮಾನ ಮಾಡ್ಕೊಳ್ಳೋಣ, ಆಮೇಲೆ ಈ ಮನೆಗೆ ಬರೋಣ. ಇಲ್ಲೇನಾಗಿದೆ, ವಿಚಿತ್ರ ಅವ್ರ ಮನೆಗೆ ಹೋಗಿ ಹುಟ್ಟಿದ್ರೆ ನೋಡಿದ್ರೆ ಮಗು ಶಿಖಂಡಿ. ಹುಟ್ಟತಾನೆ ಶಿಖಂಡಿ? ಹೌದು, ಹುಟ್ಟತಾನೆ ಶಿಖಂಡಿ. ಆ ಶಿಖಂಡಿ ಅನ್ನೋ ಪದ ಬಹುಶಃ ಅಲ್ಲಿಂದನೇ ಹುಟ್ಟಿತ್ತು. ಅವನಿಗೆ ಶಿಖಂಡಿ ಅಂತ ಹೆಸರಿಡ್ತಾರೆ. ಆತ ಹೆಣ್ಣು ಅಲ್ಲ, ಗಂಡು ಅಲ್ಲ, ಆ ಸ್ವರೂಪದಲ್ಲಿ ಹುಟ್ಟುತ್ತಾರೆ. ಯಾಕೆಂದರೆ ಅಂಬೆ ಗಂಡಾಗಿ ಹುಟ್ಟಬೇಕಾಗಿತ್ತು. ಸ್ತ್ರೀಯಾದವಳು ಗಂಡ ಹುಟ್ಟಕ್ಕ ಅಥವಾ ಪ್ರಕೃತಿ ಇವಳು ಮನಸ್ಸಿನಲ್ಲಿ ಅದು ಇಟ್ಟಿದ್ದ ಅಥವಾ ಹಣೆ ಬರುವ ಗೊತ್ತಿಲ್ಲ, ಅಥವಾ ವಿಧಿಲಿಖಿತನ ಆಕೆ ಈ ಥರದ ಇದಾಗ್ಬಿಟ್ಟು ಬಿಡ್ತಾಳೆ. ಗಂಡು ಅಲ್ಲ, ಹೆಣ್ಣು ಅಲ್ಲ. ಅದಕ್ಕೆ ಶಿಖಂಡಿ ಅನ್ನೋ ಪದದ ಹೆಸರಿಡ್ತಾರೆ. ಶಿಖಂಡಿ ಅನ್ನೋ ಪದ ಅಲ್ಲಿಂದ ಹುಟ್ಟುತ್ತೆ. ಅದಕ್ಕೆ ಮೊದಲು ಇಂಥವರೆಲ್ಲ ಇರ್ಬೋದು, ನಾನು ಇಲ್ಲ ಅಂತ ಹೇಳ, ಜಗತ್ತಿನ ಹುಟ್ಟೆಲ್ಲ ಹಾಗೇನೆ. ಬಟ್ ಆ ಮಗುಗೆ ಶಿಖಂಡಿ ಅಂತ ಹೆಸರು. ಆದರೆ ಅಪ್ಪ ಅಮ್ಮನ ಪ್ರೀತಿ ಸಿಗುತ್ತೆ. ಅವನೇನು ಮಾಡ್ತಾನೆ ಹೇಳ್ತೀನಿ. ದೃಪದ ಏನು ಮಾಡ್ತಾನೆ ಅಂದರೆ ಈ ಮಗುವನ್ನು ನಾಚಿಕೆ ಆಗ್ಬಿಡುತ್ತೆ. ಇಂಥದ್ದೊಂದು ಮಗು ನನಗೆ ಹುಟ್ಟಿದೆ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಅದಕ್ಕೋಸ್ಕರ ಇದು ಗಂಡು ಅಂತ ಹೆಸರಿಟ್ಬಿಟ್ಟು ಸಾಕ್ಬಿಡ್ತಾನೆ. ಅರಮನೆಯಲ್ಲಿ ಮುಚ್ಚಿಟ್ಟು ವ್ಯವಹಾರ ಮಾಡೋದು ತುಂಬ ಇರುತ್ತೆ. ಆ ಥರ ಇವನೇನು ಮಾಡ್ತಾನೆ, ಅಲ್ಲ ನಂಗೆ ಅಂಥದ್ದೊಂದು ಮಗು ಹುಟ್ಟಿದೆ ಅಂದರೆ ನಾಚಿಕೆ ತಾನೆ ಒಬ್ಬ ರಾಜನಿಗೆ, ಪ್ರಜೆಗಳಿಗೂ ಎಲ್ಲರಿಗೂ. ಅದಕ್ಕೋಸ್ಕರ ಗಂಡು ಥರನೇ ಸಾಕ್ತಾನೆ, ಗಂಡು ಥರನೇ ಬೆಳೆಸ್ತಾನೆ.
ಬೆಳೆಸಿದ ಮೇಲೆ ಅದಕ್ಕೊಂದು ವಯಸ್ಸು ಬರುತ್ತೆ, ಮದುವೆ ಮಾಡಬೇಕಲ್ಲ, ಹೌದು. ಮದುವೆನೂ ಮಾಡ್ತಾರೆ. ಶಿಖಂಡಿಗೆ ಹೌದು, ಅವನಿಗೆ ಶಿಖಂಡಿಗೆ ಮದುವೆ ಮಾಡಿ ಅಂದ್ರೆ ಹೆಣ್ಣಿನ ಜೊತೆನಾ ಗಂಡಿನ ಜೊತೆನಾ ಒಂದು ಹುಡುಗಿನ ತಂದು ಮದುವೆ ಮಾಡಿ. ಈ ಗಂಡು ಅಂತ ತಾನೇ ಸಾಕಿದ, ಹಾಗಾದ್ರೆ ಹುಡುಗಿನ ಒಂದು ಹುಡುಗಿನ ತಂದು ಮದುವೆ ಮಾಡ್ತಾರೆ. ಮದುವೆ ಆಗುತ್ತೆ. ಮದುವೆ ಆದಮೇಲೆ ಮೊದಲ ರಾತ್ರಿ ಬರುತ್ತೆ. ಮೊದಲ ರಾತ್ರಿ ಆಕೆ ಗೊತ್ತಾಗ್ಬಿಡುತ್ತೆ ರಾಜ್ಕುಮಾರಿಗೆ, ಈತ ಗಂಡಸಲ್ಲ, ನಪುಂಸಕ ಅಂತ ಗೊತ್ತಾಗ್ಬಿಡುತ್ತೆ. ಅವಳೇನು ಮಾಡ್ತಾಳೆ, ಸಿಟ್ಟು ಮಾಡಿಕೊಂಡು ತವ್ರ ಮನೆಗೆ ಹೋಗಿ ಅಪ್ಪನಿಗೆ ಹೇಳ್ತಾಳೆ, ನನಗೆ ಮೋಸ ಆಗ್ಬಿಡ್ತು, ಅವನು ಶಿಖಂಡಿ ನಪುಂಸಕ, ಅವನಿಗೂ ನಮಗೂ ಸಂಬಂಧ ಏನು ಏರ್ಪಡಲ್ಲ, ದ್ರುಪದ ನಮಗೆ ಮೋಸ ಮಾಡ್ದ ಅಂತ ಹೇಳ್ತು. ಅಪ್ಪನಿಗೆ ಮಗಳಿಗೆ ತೊಂದರೆ ಆದ ತಕ್ಷಣ ಅಪ್ಪನಿಗೆ ಸಿಟ್ಟು ಬರುತ್ತೆ. ಹೌದು. ಅವ್ರೇನು ಮಾಡ್ತಾರೆ, ಅಪ್ಪ ಸೈನ್ಯ ತೆಗೆದುಕೊಂಡು ಇಲ್ಲಿ ಯುದ್ಧ ಮಾಡಕ್ಕೆ ಬರ್ತಾರೆ. ಯಾರ ಜೊತೆ? ದ್ರುಪದನ ಮೇಲೆ. ಇಲ್ಲ, ಶಿಖಂಡಿ ಏನೂ ಅಲ್ಲ ಇವತ್ತು, ಅದು ಗೊತ್ತಿಲ್ಲ. ದ್ರುಪದನ ಮೇಲೆ ಯುದ್ಧ ಮಾಡಕ್ಕೆ. ಅಂದರೆ ನನಗೆ ಮೋಸ ಮಾಡ್ದ ಅಪ್ಪ ಅಲ್ವಾ, ನನ್ನ ಮಗಳನ್ನು ಯಾರೋ ಒಬ್ಬ ನಪುಂಸಕಂಗೆ ಕೊಟ್ಟು ಮದುವೆ ಮಾಡ್ದ, ಹಾಗಾಗ್ಬಿಟ್ಟು ನನ್ನ ಮಗಳ ಜೀವನ ಹಾಳು ಮಾಡ್ದ ಅಂತ ಹೇಳ್ಬಿಟ್ಟು ದ್ರುಪದನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದಾಗ ದ್ರುಪದ ಆ ಕಾಲದಲ್ಲಿ ರಾಜ್ಯದಲ್ಲಿ ಇರೋದಿಲ್ಲ. ಇವಾಗ ಯಾರು ಹೊಣೆಗಾರಿಕೆ? ನಮ್ಮ ಶಿಖಂಡಿದು ಹೊಣೆಗಾರಿಕೆ. ಆದರೆ ಶಿಖಂಡಿಗೆ ಹೋಗಿ ಯುದ್ಧ ಮಾಡೋಕ್ಕೆ ಒಂಥರ ಪುಂಸತ್ವ ಇಲ್ಲ, ಪೌರುಷ ಇಲ್ಲ. ಹಾಗಾಗಿ ಏನು ಮಾಡ್ತಾನೆ, ಒಂದು ಕಡೆ ಕಾಡಲ್ಲಿ ಬಂದು ಅಳ್ತಾ ಕೂತ್ಕೊಂಡ್ಬರ್ತಾನೆ. ಇವತ್ತು ಏನಾಗಿದೆ, ನನ್ನ ಮಾವ ಬಂದಿದ್ದಾನೆ ಸೈನ್ಯ ತಗೊಂಡು, ಅಪ್ಪನೂ ಇಲ್ಲ ತಡೆಯೋಕೆ. ಅವ್ರೇನು ಮಾಡ್ತಾರೆ, ಯುದ್ಧದಲ್ಲಿ ನಮ್ಮನ್ನು ಇಡೀ ರಾಜ್ಯನ ನಾಶ ಮಾಡಿಬಿಡ್ತಾರೆ. ಅನ್ಯಾಯ ಆಗೋಗುತ್ತೆ ನನ್ನ ಕಾರಣದಿಂದ, ನಾನಿಲ್ಲಿ ಹುಟ್ಟಿದ ಕಾರಣದಿಂದ ಏನು ಪಾಂಚಾಲ ರಾಜ್ಯ ಇವತ್ತು ನಾಶ ಆಗೋಗುತ್ತೆ ಅಂತ ಅವ್ರಿಗೆ ತುಂಬ ದುಃಖ ಆಗುತ್ತೆ. ನಾನು ಹುಟ್ಟಿ ಏನೂ ಸಾರ್ಥಕ ಆಗಲಿಲ್ವಲ್ಲ, ಅಲ್ಲಿವರೆಗೂ ಅವ್ರಿಗೆ ಏನೂ ಅನಿಸಿರಲ್ಲ, ನಾನು ಹುಟ್ಟಿ ಏನೂ ಸಾರ್ಥಕ ಆಗಲಿಲ್ವಲ್ಲ ಅನ್ನೋ ಕೊರಗಾದಾಗ ಇಲ್ಲಿ ಬಂದು ಅಳ್ತಾ ಕೂತ್ಕೊತಾರೆ. ಅಳ್ತಾ ಕೂತ್ಕೊಂಡಾಗ ಅಲ್ಲಿಗೆ ಇವ್ರು ಬರ್ತಾರೆ, ಗಂಧರ್ವರು ಓಡಾಡ್ತಾ ಇರ್ತಾರೆ, ವನವಿಹಾರ ಮಾಡ್ತಾ ಇದ್ದಾರೆ. ಒಬ್ಬ ಗಂಧರ್ವ ಬರ್ತಾನೆ. ಗಂಧರ್ವ ಬಂದವನು ಕೇಳ್ತಾನೆ, ಯಾಕಪ್ಪ ಅಳ್ತಾ ಇದೆಯಾ ಅಂದರೆ, ನನ್ನ ಪರಿಸ್ಥಿತಿ ಹೀಗೆ, ನಾನೊಬ್ಬ ನಪುಂಸಕ, ನಮ್ಮಪ್ಪ ಏನೋ ಆಸೆಗೆ ಮದುವೆ ಮಾಡಿಬಿಟ್ಟ, ಆದರೆ ಈಗ ಮಾವ ಬಂದು ರಾಜ್ಯ ನಾಶ ಮಾಡ್ತಿದ್ದಾನೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಂಗೆ ಅಳೋದು ಬಿಟ್ಟರೆ ಏನೂ ಗೊತ್ತಾಗಲಿಲ್ಲ ಅಂತ ಹೇಳಿ. ಅವಾಗ ಗಂಧರ್ವನಿಗೆ ಈ ನಪುಂಸಕ ಶಿಖಂಡಿಯ ಮನಸ್ಸನ್ನು ನೋಡಿದ ಮೇಲೆ ಬಹಳ ಬೇಜಾರಾಗುತ್ತೆ, ದುಃಖನೂ ಆಗುತ್ತೆ. ಅಯ್ಯೋ ಪಾಪ, ಇಷ್ಟೊಂದು ತಂದೆ ರಾಜ್ಯ ಉಳಿಸ್ಕೋಬೇಕು ಅಂತ ಅಳ್ತಾ ಇದ್ದಾನೆ, ಮದುವೆ ಆಗಬೇಕು ಅಂತಲ್ಲ, ಅಳ್ತಾ ಇದ್ದಾನೆ. ಹತ್ರ ಬಂದ್ಬಿಟ್ಟು ಕೇಳ್ತಾನೆ, ನಾನು ಯಾಕೆ ಅಳ್ತಾ ಇದೆಯಾ? ಇವ್ರು ಹೇಳ್ತಾರೆ, ಹೀಗೆ ನನ್ನ ರಾಜ್ಯ ನಷ್ಟದಲ್ಲಿದೆ, ಹೊರಟೋಗ್ಬಿಡುತ್ತೆ, ನನ್ನ ಕಾರಣದಿಂದ ಹೋಗುತ್ತೆ, ಏನು ಮಾಡಲಿ, ಅದಕ್ಕಾಗಿ ಅಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅವನು ರಾಜ್ಯಕ್ಕೋಸ್ಕರ, ತನಗೋಸ್ಕರ ಅಳ್ತಾ ಇಲ್ಲ, ತನ್ನ ರಾಜ್ಯಕ್ಕೋಸ್ಕರ ಅಳ್ತಿದ್ದಾನೆ ಎಂದಾಗ ಆ ಗಂಧರ್ವನಿಗೆ ಅವನ ಮೇಲೆ ಕರುಣೆ ಉಕ್ಕುತ್ತೆ. ಅಯ್ಯಯ್ಯೋ, ಎಂಥ ಅನ್ಯಾಯ ಆಗಿದೆ ಈ ಹುಡುಗನಿಗೆ ಅಂತ ಹೇಳ್ಬಿಟ್ಟು, ನಾನು ಮಾಡ್ತೀನಿ ಕೇಳು, ಇಲ್ಲಿ ನನ್ನ ಹತ್ರ ಇರುವಂತಹ ಪುಂಸತ್ವನ ನಿನಗೆ ಕೊಡ್ತೀನಿ, ಇದನ್ನು ತೆಗೆದುಕೊಂಡು ಹೋಗಿ ನೀನು ಯುದ್ಧ ಮಾಡಿಬಿಟ್ಟು ಶತ್ರುಗಳನ್ನು ಓಡಿಸ್ಬಿಟ್ಟು ಬಾ, ಅಲ್ಲಿ ನೀನು ಬಂದು ನನಗೆ ವಾಪಸ್ಸು ನಿನ್ನ ನಪುಂಸಕತ್ವನ ತೆಗೆದುಕೊಂಡು ನನ್ನ ಪುಂಸತ್ವನ ಕೊಡು ಅಂತ ಕೇಳ್ತಾನೆ. ಅದಕ್ಕೆ ಇವನಿಗೂ ತುಂಬ ಖುಷಿಯಾಗುತ್ತೆ, ಯಾರಿಗೆ? ಶಿಖಂಡಿಗೆ. ಹಾಗಾಗ್ಬಿಟ್ಟು ಗಂಧರ್ವನ ಪುಂಸತ್ವನ ಇವನು ತೆಗೆದುಕೊಳ್ತಾನೆ ಅಥವಾ ಕೊಡ್ತಾನೆ. ಗಂಧರ್ವ ತನ್ನ ಪುಂಸತ್ವನ ಅವನು ಕೊಟ್ಟು ಅವನ ನಪುಂಸಕತ್ವನ ಗಂಧರ್ವ ತೆಗೆದುಕೊಂಡು ಅವನಲ್ಲಿ ಕೂತ್ಕೋತಾನೆ, ಕಾಡಲ್ಲಿ ಕೂತ್ಕೊಂಡ್ಮೇಲೆ ಈತ ಶೌರ್ಯದಿಂದ ಬಂದು, ಪುಂಸತ್ವ ಇದೆಯಲ್ಲ ಈಗ, ಶೌರ್ಯದಿಂದ ಬಂದು ಶಿಖಂಡಿ ತನ್ನ ಮಾವನ ಜೊತೆಗೆ ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿ ಅವರನ್ನೆಲ್ಲ ಸೋಲಿಸ್ಬಿಟ್ಟು ಏನು ಪಾಂಚಾಲ ದೇಶನ ರಕ್ಷಣೆ ಮಾಡ್ತಾನೆ. ರಕ್ಷಣೆ ಮಾಡಿಬಿಟ್ಟು ತುಂಬ ಗೌರವದಿಂದ, ನಾನೇನು ತೆಗೆದುಕೊಂಡಿದ್ದೆ, ಕೊಟ್ಟ ಮಾತೇನು, ಆ ಮಾತಿನಂತೆ ಅವನಿಗೆ ಪುಂಸತ್ವ ವಾಪಸ್ ಕೊಡಬೇಕು ಅಂತ ಹೇಳಿಬಿಟ್ಟು ಶಿಖಂಡಿ ಕಾಡಿಗೆ ಬರ್ತಾ ಇದ್ದಾನೆ. ಇವನು ಇದಿಷ್ಟು ಈ ಕಡೆ ನಡೀತಿರ್ಬೇಕಾದ್ರೆ, ಯುದ್ಧ ಭೂಮಿಯಲ್ಲಿ ನಡೀತಿರ್ಬೇಕಾದ್ರೆ, ವನದಲ್ಲಿ ಈತ ಯಾರು ಗಂಧರ್ವ ನಪುಂಸಕತ್ವನ ಇಟ್ಕೊಂಡು ಕೂತಿದ್ದಾನಲ್ಲ, ಆ ಕೂತಿರ್ಬೇಕಾದ್ರೆ ಗಂಧರ್ವರ ರಾಜ ಕುಬೇರ ಬರ್ತಾನೆ. ಕುಬೇರ ನೋಡಿದ್ರೆ ಇವನು ನಮ್ಮ ಗಂಧರ್ವ ಅಲ್ವಾ, ಇವನು ಯಾಕೆ ನಪುಂಸಕನಾಗಿ ಕೂತಿದ್ದಾನೆ ಯೋಚನೆ ಮಾಡ್ತಾರೆ. ಹತ್ತಿರ ಬಂದು, ಇದೇನು ನಿನ್ನ ಅವಸ್ಥೆ, ಯಾಕೆ ಕೂತಿದ್ಯಾ ಅಂದರೆ ಈತ ತಾನು ಮಾಡಿದ ಹೇಳ್ತಾನೆ. ನೋಡಿಬಿಟ್ಟು ಇವನಿಗೆ ಸಿಟ್ಟು ಬರುತ್ತೆ. ಯಾರಿಗೆ? ಗಂಧರ್ವರ ರಾಜ ಕುಬೇರನಿಗೆ ಸಿಟ್ಟು ಬರುತ್ತೆ. ಅವನು ಹೇಳ್ತಾನೆ, ನಿನಗಿದು ಶಾಶ್ವತ ಆಗೋಗ್ಬಿಡ್ಲಿ, ಏನು ನಪುಂಸಕತ್ವ ಇದೆ ಇದು ನಿನಗೆ ಶಾಶ್ವತ ಆಗಿಬಿಡಲಿ ಅಂತ ಶಾಪ ಕೊಡ್ತಾನೆ. ಶಾಪ ಕೊಟ್ಟ ಮೇಲೆ ಈತ ಕೇಳ್ಕೊತಾರೆ ಗಂಧರ್ವ, ಇಲ್ಲ ಹೀಗಲ್ಲ, ನಾನು ಅವನ ಮೇಲೆ ತುಂಬ ಕರುಣೆ ತೋರಿಸಿ ಕೊಟ್ಟಿದ್ದು, ಈಗ ತಂದು ನನಗೆ ವಾಪಸ್ ಕೊಟ್ಬಿಡ್ತಾನೆ, ಇಲ್ಲ ಅಂದರೆ ಪಾಪ ಪಾಂಚಾಲ ದೇಶ ನಾಶ ಆಗಿಬಿಡ್ತಾ ಇತ್ತು, ಅದಕ್ಕೋಸ್ಕರ ಕೊಟ್ಟು ಅಂತ ವಿವರಣೆ ಕೊಟ್ಟಾಗ ಕುಬೇರನಿಗೂ ಅಯ್ಯೋ ತಪ್ಪು ಮಾಡಿದೆ ಅನಿಸುತ್ತೆ. ಅವಾಗ ಅದಕ್ಕೆ ಒಂದು ಶಾಪ ಕೊಟ್ಟ ಮೇಲೆ ಮುಗಿದೋಯ್ತು, ಅದನ್ನು ಬದಲಾಯಿಸೋಕ್ಕಾಗಲ್ಲ. ಆದರೂ ಕೂಡ ಅವರು ಅದಕ್ಕೊಂದು ಮಾತು ಹೇಳ್ತಾರೆ, ನೋಡು, ಕೊಟ್ಟ ಶಾಪ ಬದಲಾಯಿಸೋಕ್ಕಾಗಲ್ಲ, ಆದರೆ ಆ ಮನುಷ್ಯ ಎಷ್ಟು ದಿವಸ ಬದುಕಿರ್ತಾನೆ ಅಲ್ಲಿವರೆಗೂ ನೀನು ಹೀಗೆ ಇರಬೇಕು. ಏನು ಶಿಖಂಡಿ ನಿನ್ನ ಪುಂಸತ್ವನ ತೊಗೊಂಡೋಗಿದ್ದಾನೆ, ಅವನು ಬದುಕಿರೋವರೆಗೂ ಪುಂಸತ್ವ ಅವನು ಸದಯೋವರೆಗೂ ಕೂಡ ನೀನು ಹೀಗೆ ಇರಬೇಕು ನಪುಂಸಕನಾಗಿ. ಆ ನಂತರ ಅವನು ಸತ್ತ ನಂತರ ಅವನ ಪುಂಸತ್ವ ಅಥವಾ ನೀನು ಹೆಂಗೆ ಕೊಟ್ಟಿದೀಯ ಪುಂಸತ್ವ ಅದು ನಿನಗೆ ವಾಪಸ್ ಬರುತ್ತೆ, ಬೇರೆ ದಾರಿನೇ ಇಲ್ಲ.
ಹೀಗೆ ಹೇಳಿದ ಮೇಲೆ ಇವನು ಅದನ್ನು ಒಪ್ಕೊಳ್ತಾನೆ. ಅದೇ ಸಮಯದಲ್ಲಿ ತುಂಬ ಗೌರವದಿಂದ ಬಂದು, ಸ್ವಾಮಿ ನಿಮ್ಮ ಪುಂಸತ್ವ ತೆಗೆದುಕೊಳ್ಳಿ, ನನ್ನ ನಪುಂಸಕತನ ನನಗೆ ಕೊಡಿ, ನನಗೆ ಸಾಕು, ಇದು ಭಗವಂತ ಕೊಟ್ಟಿದ್ದು ಅಂತ ಹೇಳಿಬಿಟ್ಟು ಶಿಖಂಡಿ ಬಂದು ಕೇಳ್ಕೊಳ್ತಾನೆ. ಅಷ್ಟರಲ್ಲಿ ಇವ್ರಿಗೆ ಶಾಪ ಬಿದ್ದಿರುತ್ತಲ್ಲ, ಹಾಗಾಗ್ಬಿಟ್ಟು ಗಂಧರ್ವರು ಹೇಳ್ತಾರೆ, ಇಲ್ಲ ನಮ್ಮ ರಾಜ ನನಗೆ ಈ ಥರ ಶಾಪ ಕೊಟ್ಟಿದ್ದಾನಪ್ಪ, ಇದು ಭಗವದ್ ಲಿಖಿತ, ನೀನು ಬದುಕಿರೋವರೆಗೂ ಪುಂಸತ್ವನ ಇಟ್ಕೊಂಡಿರು, ಆ ನಂತರ ಆ ಶಾಪನ ನನಗೆ ವಾಪಸ್ ಕೊಡುವೆ, ಈ ಶಾಪನ ನಾವಿಬ್ಬರು ಹೀಗೆ ನಡೆಸಬೇಕು, ಇದು ನಿನಗೆ ವರನೋ ಏನೋ ನನಗೆ ಗೊತ್ತಿಲ್ಲ, ಒಟ್ಟಿದಾಗಿದೆ, ನೀನು ಹೋಗು ಅಂತ ಕಳಿಸ್ಕೊಡ್ತಾನೆ. ಇದಾದ ಮೇಲೆ ಶಿಖಂಡಿ ವಾಪಸ್ಸು ತನ್ನ ಊರಿಗೆ ಬರ್ತಾನೆ ಅಥವಾ ಪಾಂಚಾಲಕ್ಕೆ ಬರ್ತಾನೆ, ರಾಣಿಯನ್ನು ಕರೆಸ್ಕೊಳ್ತಾನೆ ಅಥವಾ ಅವನ ರಾಣಿಯನ್ನು ಕರೆಸ್ಕೊಳ್ತಾನೆ. ಮುಂದೆ ಅವನಿಗೆ ಮಕ್ಕಳುಗಳಾಗತ್ವೆ. ಅಂಬೆ ಈಗ ಇಲ್ಲಿ ರಾಜಕುಮಾರನಾಗಿ ಇದ್ದಾನೆ, ಅವನಿಗೆ ಮಕ್ಕಳು ಆಗಿವೆ. ಇಲ್ಲಿಗೆ ಇದನ್ನು ಬಿಟ್ಕೊಳ್ಳೋಣ. ಮತ್ತೆ ನಾವು ಹಿಂದಿರುಗಿ ಹಸ್ತಿನಾವತಿಗೆ ಬರೋಣ. ಹಸ್ತಿನಾವತಿಯಲ್ಲಿ ಇವಾಗ ಇಬ್ಬರು ರಾಣಿಯರ ಜೊತೆಗೆ ಅನಾರೋಗ್ಯ ಇದ್ದರೂ ಕೂಡ ವಿಚಿತ್ರವೀರ್ಯ ಚೆನ್ನಾಗೇ ನಡೆಸ್ತಾ ಇದ್ದಾನೆ ಜೀವನನ. ಆದರೆ ಇಬ್ಬರಿಗೂ ಗರ್ಭ ಕಟ್ಟಿಲ್ಲ. ಇದರ ನಡುವೆ ಅವನ ರೋಗ ಉಲ್ಬಣ ಆಗಿಬಿಟ್ಟು ವಿಚಿತ್ರವೀರ್ಯ ತೀರ್ಕೊಳ್ತಾನೆ.